ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮತ್ತೆ ಕಾರ್ತಿಕ್ ನಡುವೆ ಜೋರ್ ಜಗಳ ನಡೀತಿದೆ ಗುರು. ವಿಷಯ ಏನಪ್ಪಾ ಅಂದ್ರೆ ಸಂಗೀತ ಅವ್ರು ಹೇಳ್ತಿದ್ದಾರೆ, ಫ್ರೆಂಡ್ಶಿಪ್ ಅಂತ ಬಂದ್ಬಿಟ್ಟು ಎಲ್ಲಾರನ್ನು ಕೆಳಗಡೆ ಹಾಕಿ ಬೆಳೆದಿದ್ದೆ ನೀವು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ನಾನು ನಿಮ್ಮ ಪಾಲಿನ ಶನಿ ಹಾಗೆ ಆಗ್ತೀನಿ, ಈಗ್ಲಾಗ್ಲಿ ಮುಂದಕ್ಕಾಗ್ಲಿ ನಿಮ್ಮ ಪಾಲಿನ ಶನಿ ನಾನೇ ಅಂತ ಬೇರೆ ಡೈಲಾಗ್ ಬಿಟ್ಟಿದ್ದಾರೆ. ಅದಕ್ಕೆ ಕಾರ್ತಿಕ್ ಅವ್ರು ಕೂಡ ಡೈರೆಕ್ಟ್ ಆಗಿ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಫ್ರೆಂಡ್ಸ್ನ ಗೆಲ್ಸಕ್ ಬಂದಿಲ್ಲ ಮೇಡಮ್, ನಾನು ಗೆಲ್ಲೋಕ್ ಬಂದಿದ್ದೀನಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಸಂಗೀತ ಅವರು ಮಾತಾಡ್ತಾ ಇರೋ ವೇವ್ ಇದೆಯಲ್ಲ, ಅದು ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾರ್ತಿಕ್ ಕೆಲವು ವೀಕ್ಗಳಲ್ಲಿ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ರು. ಅವ್ರು ಹೆದಳಕ್ಕೂ ಕೂಡ ಆಗ್ಲಿಲ್ಲ, ಆ ತರ ಮೂಲೆ ಗುಂಪು ಮಾಡಿದ್ರು. ಅದನ್ನ ಸಿಕ್ಕಾಪಟ್ಟೆ ಲೇಟಾಗಿ ಅರ್ಥ ಮಾಡ್ಕೊಂಡ್ರು, ಅದನ್ನ ಹೆದಳಕ್ಕೂ ಆಗ್ಲಿಲ್ಲ. ಈಗ್ಲೂ ತುಂಬಾ ಕಷ್ಟ ಪಡ್ತಿದ್ದಾರೆ. ನೋಡ್ಬೇಕು ನಾಳೆ ಏನಿದೆ ಎಲಿಮಿನೇಟ್ ರೌಂಡ್ ಬುಧವಾರ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಮೋಸ್ಟ್ಲಿ ತುಕಾಲಿ ಆಗ್ಬೋದು, ಇಲ್ಲ ಕಾರ್ತಿಕ್ ಆಗ್ಬೋದು. ಇವರಿಬ್ಬರ ನಡುವೆ ಜಿದ್ದಿ ಇದೆ. ಮತ್ತೆ ಸಂಗೀತ ಅವ್ರಿಗೆ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಅವ್ರ ಜೊತೆ ಹಿಂದೆ ಬಿದ್ದು ಅವರ ಇಮೇಜ್ ನ ಡ್ಯಾಮೇಜ್ ಮಾಡ್ಕೊಂಡ್ರು. ಆಮೇಲೆ ತಿರ್ಗಾ ನಮ್ರತ್ ಅವ್ರ ಹಿಂದೆ ಬಿದ್ರು, ಅವಾಗ್ಲೂ ಸ್ವಲ್ಪ ಇಮೇಜ್ ನ ಡ್ಯಾಮೇಜ್ ಮಾಡ್ಕೊಂಡು ಗೋಳೆ ಗುಂಪಾದ್ರು. ಇನ್ಮೇಲೆ ಇರೋ 4 ದಿನದಲ್ಲಿ ಯಾವ ತರ ಎದಾಡ್ತಾರೆ ಏನು ಅಂತ ಹೇಳಿ ಗುರು. ಹಾಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಹೇಟ್ ತಿಂದಿದ್ದಾಗೋಗಿದೆ. ನೋಡ್ಬೇಕು ಇವ್ರು ಫೈನಲ್ಗೆ ಬರ್ತಾರೋ ಇಲ್ಲವೋ. ಸುದೀಪ್ ಅಣ್ಣನ ಕೈಯಲ್ಲಿ ಇವ್ರ ಕೈ ಇರೋದು ಸಿಕ್ಕಾಪಟ್ಟೆ ಡೌಟ್ ಇದೆ. 200% ಕಷ್ಟ ಇದೆ. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಸಂಗೀತ ಅವರು ತುಂಬಾ ಬ್ರಿಲಿಯಂಟ್ ಆಗಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಂಡ್ರು. ಆರಾಮಾಗೆ ಅವನನ್ನ ತುಳಿದು ಮೇಲೆ ಆರಾಮಾಗಿ ಬಂದ್ರು. ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಆದ್ರೂ ಅವ್ರು ಗೊತ್ತಾಗೋಯ್ತು, ಇಲ್ಲಿ ಇನ್ನೊಬ್ರ ಜೊತೆ ಇದ್ದು ಮಿಂಗಲ್ ಆಗದಿ ಆಡಿದ್ರೆ ನಾನು ಏನು ಬೆಳೆಯಲ್ಲ ಅಂದ್ಬಿಟ್ಟು ಸಡನ್ ಆಗಿ ಸಪ್ರೇಟ್ ಆಗಿ ಸಿಂಗಲ್ ಆಗಿ ಸಿಮ್ಮಿಣಿ ಅಂತ ಬೇರೆ ತುಂಬಾ ಪೋಟ್ರೆ ಆಯ್ತು. ಆಚೆ ಕಡೆ ಸಿಕ್ಕಾಪಟ್ಟೆ ಹೆಸರು ಮಾಡ್ಕೊಂಡಿದ್ದಾರೆ ಸಂಗೀತ ಅವರು. ಕಾರ್ತಿಕ್ದು ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಆ ಲೆವೆಲ್ಗೆಲ್ಲ ಏನು ಹೆಸರಿಲ್ಲ. ನೋಡ್ಬೇಕು ಸ್ನೇಹಿತರೆ, ಅವ್ರ ಫ್ಯಾನ್ಸ್ ಬೇಸು ಏನ್ ಮಾಡ್ತಾರೆ, ಎಷ್ಟು ಓಟ್ ಹಾಕ್ತಾರೋ ಗೊತ್ತಿಲ್ಲ. ಇರೋ 4 ದಿನದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅನ್ನೋದೇ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋದು. ಮತ್ತೆ ಈ ಪ್ರೋಮೋ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಇವರಿಬ್ರದ್ದು ಸ್ಟೇಟ್ಮೆಂಟ್ಗಳು, ಇವರಿಬ್ರು ಕಚ್ಚಾಟ ಅದು ಸುಮಾರು ವೀಕ್ಗಳಿಂದ ನಡೀತಾನೆ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.